ಮೈಸೂರಿನ ಹೆಸರಾಂತ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಅತ್ತಿಕೊಪ್ಪೆಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಈಗ ಬ್ರಹ್ಮ ರಥೋತ್ಸವದ ಸಂಭ್ರಮ ಮನೆ ಮಾಡಿದೆ. ಸತತ 10 ದಿನಗಳ ಕಾಲ ನಡೆಯುವ ಈ ಮಹೋತ್ಸವ ಇಂದು 6ನೇ ದಿನಕ್ಕೆ ಕಾಲಿಟ್ಟಿದ್ದು, ವಿಜಯನಗರದ ಬೀದಿಗಳಲ್ಲಿ ರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಅದರ ಒಂದು ಝಲಕ್ ಇಲ್ಲಿದೆ ನೋಡಿ. ಫೆಬ್ರವರಿ 25ರಿಂದ 10 ದಿನಗಳ ಕಾಲ ಬ್ರಹ್ಮ ರಥೋತ್ಸವ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ಅತ್ತಿಗುಪ್ಪೆಯಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ತನ್ನದೇ ಆದ ಭವ್ಯ ಇತಿಹಾಸವಿದೆ. ಈ ಕ್ಷೇತ್ರದಲ್ಲಿ ನೆಲೆಸಿರುವ ನರಸಿಂಹಸ್ವಾಮಿಯ ದರ್ಶನ ಪಡೆದು ಪ್ರಾರ್ಥನೆ ಮಾಡಿದರೆ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂಬ ದೃಢ ನಂಬಿಕೆ ಭಕ್ತರಲ್ಲಿದೆ. ಇದೇ ಕಾರಣಕ್ಕೆ ಪ್ರತಿ ವರ್ಷ ಇಲ್ಲಿ ನಡೆಯುವ ಬ್ರಹ್ಮ ರಥೋತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾಗ್ತಾರೆ. ಕಳೆದ ಫೆಬ್ರವರಿ 25ರಂದು ಆರಂಭವಾದ ಈ ವೈಭವದ ಉತ್ಸವ ಇಂದು 6ನೇ ದಿನಕ್ಕೆ ಕಾಲಿಟ್ಟಿದ್ದು, ಮುಂಜಾನೆ 7 ಗಂಟೆಯಿಂದಲೇ ಸ್ವಾಮಿಗೆ ವಿಶೇಷ ಅಭಿಷೇಕ ಹಾಗೂ ಹೋಮ ಹವನಗಳು ನೆರವೇರಿದೆ. 400 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ದೇವಸ್ಥಾನ. ನಮ್ಮ ದೇವಾಲಯದಲ್ಲಿ ಪ್ರತಿ ಮಂಗಳವಾರ ಬೆಲ್ಲದಾರತಿ ವಿಶೇಷ ಸೇವೆ ಇರುತ್ತೆ. ಪ್ರತಿ ಫಾಲ್ಗುಣ ಮಾಸದ ಪೌರ್ಣಮಿಯಂದು ರಥೋತ್ಸವ ನಡೆಯುತ್ತೆ. 10 ದಿನಗಳ ರಥೋತ್ಸವದಲ್ಲಿ 25ರಿಂದ ಪ್ರಾರಂಭವಾಗಿ 6ನೇ ತಾರೀಕು ತನಕ ನಡೆಯುತ್ತೆ. ಈ ದಿವಸ 2ನೇ ತಾರೀಕು ಬ್ರಹ್ಮ ರಥೋತ್ಸವ ಮಧ್ಯಾಹ್ನ 1 ಗಂಟೆಗೆ ನಡೆಯುತ್ತೆ. ರಾತ್ರಿ ಹೂವಿನ ಪಲ್ಲಕ್ಕಿ ಉತ್ಸವ. ಬ್ರಹ್ಮ ರಥೋತ್ಸವ 10 ದಿನಗಳ ಕಾಲ ನಡೆಯುತ್ತೆ. 25ರಿಂದ ಪ್ರಾರಂಭವಾಗಿ 6ನೇ ತಾರೀಕು ತನಕ ಉಯ್ಯಾಲೋತ್ಸವ ಕೊನೆಯಾಗುತ್ತೆ. ಇನ್ನು ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಶಾಸಕರಾದ ಎಂ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ವಿವಿಧ ಪುಷ್ಪಗಳಿಂದ ಅಲಂಕೃತಗೊಂಡಿದ್ದ ಭವ್ಯ ರಥವು ವಿಜಯನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿತು. ರಥ ಸಾಗುವ ದಾರಿಯುದ್ದಕ್ಕೂ ಭಕ್ತರು ಹಣ್ಣು ಜವನ ಎಸೆದು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ದೇವಸ್ಥಾನದ ಆವರಣದಲ್ಲಿ ಭಕ್ತರಿಗಾಗಿ ಬೃಹತ್ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ನಮ್ಮ ಅತ್ತಿಗುಪ್ಪೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಸುಮಾರು 350-450 ವರ್ಷಗಳಿಂದ ಇದು ಸ್ಥಾಪಿತವಾಗಿದ್ದು, ಇದು ಹಿಂದಿನಿಂದನೂ ಪ್ರತಿ ವರ್ಷದಂತೆ ನಾವು ಜಾತ್ರಾ ಮಹೋತ್ಸವ ಸುಮಾರು 10 ದಿವಸಗಳ ಕಾಲ ನಮ್ಮ ಅತ್ತಿಗುಪ್ಪೆ ಗ್ರಾಮದವರು ಒಂದು ಮಾಂಸಾಹಾರಗಳನ್ನು ಮಾಡದೆ ಪ್ರತಿ ಸ್ವಾಮಿಗೆ ಯಾವುದೇ ರೀತಿ ಅಂಟು ಮುಂಟು ಆಗದೇ ಇದ್ದಂಗೆ ನಮ್ಮ ಜಾತ್ರಾ ಮಹೋತ್ಸವ 10 ದಿವಸ ಮಾಡ್ತೀವಿ. ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ಪ್ರತೀತವಾದ ದೇವಸ್ಥಾನ. ಇದು ಕರೋನಾ ಟೈಮಲ್ಲೂ ಸಹ ನಿಂತಿಲ್ಲ, ಯಾವುದೇ ಅಡೆತಡೆ ಏನೂ ಇಲ್ಲ. ಅತ್ತಿಗುಪ್ಪೆ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ತೀವಿ, ಪ್ರತಿ ವರ್ಷವೂ ಮಾಡ್ತೀವಿ. ಭಕ್ತಾದಿಗಳು ಸಹಸ್ರಾರುಗಳೆಲ್ಲ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಈಗ ತುಂಬ ಒಳ್ಳೆ ದೇವಸ್ಥಾನ. ಮಳೆ ಈ ಟೈಮ್ಗೆ ಆ ಟೈಮ್ಗೆ ಬರುತ್ತೆ ಸರ್. ಯುಗಾದಿ ಮುಂಚೆ ಆ ಥರ ಏನು ಹೇಳಿದ್ರೆ ಅದೇ ಬರುತ್ತೆ. ನಾನಿದ್ದೀನಿ ಅಂತ ಭಗವಂತ ಹೇಳ್ತಾರೆ ಸರ್. ಅದು ನಂಬ್ಕೊಂಡೆ ನಾವು ಅತ್ತಿಗುಪ್ಪೆ ಗ್ರಾಮಸ್ಥರೆಲ್ಲ ನಡೆಸ್ತಾ ಇದ್ದೀವಿ ಸರ್ ಹಬ್ಬನ. ಈಗಾಗಲೇ ಕಳೆದ 5 ದಿನಗಳಲ್ಲಿ ಪ್ರಾಕಾರೋತ್ಸವ, ಕಾಶಿ ಯಾತ್ರೆ, ಗಜೇಂದ್ರ ಮೋಕ್ಷ ಹಾಗೂ ಕಲ್ಯಾಣೋತ್ಸವದಂತಹ ಧಾರ್ಮಿಕ ವಿಧಿಗಳು ಅದ್ದೂರಿಯಾಗಿ ನೆರವೇರಿವೆ. ಮುಂಬರುವ ದಿನಗಳಲ್ಲಿ ಅಖಂಡ ದೀಪೋತ್ಸವ, ವಸಂತೋತ್ಸವ ಮತ್ತು ಶಯನೋತ್ಸವದೊಂದಿಗೆ ಈ ಮಹೋತ್ಸವ ಸಂಪನ್ನಗೊಳ್ಳಲಿದೆ. ಇಡೀ ಅತ್ತಿಗುಪ್ಪೆ ಪ್ರದೇಶ ಈಗ ಭಕ್ತಿ ಭಾವದಲ್ಲಿ ಮಿಂದೇಳ್ತಿದೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.